ಹೆಸರು ಮುನ್ರಾಜ್ ಕೆ ಎಮ್, ಕೆಂಬಳಗನಹಳ್ಳಿ, ಹೊಸಕೋಟೆ ತಾಲೂಕಿಂದ ಬಂದಿದ್ದೀವಿ. ನಾವು ಫಸ್ಟ್ ಬೇಬಿ ಇದು ಆ್ಯಕ್ಚುಲಿ. ಫಸ್ಟಿಂದ ನಾವು ಚೆಕಪ್ಪಿಂದ ಹಿಡಿದು ಪ್ರತಿಯೊಂದು ಸ್ಕ್ಯಾನು ಎಲ್ಲ ಇಲ್ಲೇ ತೋರಿಸ್ತಿದ್ವಿ. ನಮಗೆ ಮಿಡಲಲ್ಲಿ ಬಂದು ಸ್ವಲ್ಪ ಯಾರೋ ಬೇರೆ ಕಡೆಯಿಂದ ರಾಂಗ್ ಒಪಿನಿಯನ್ ಬಂತು. ಏನಂತಂದರೆ ಇಲ್ಲಿ ಸ್ವಲ್ಪ ಅಮೌಂಟು ಜಾಸ್ತಿ ಮಾಡ್ತಾರೆ, ಹೇಳೋದೊಂದು ಮಾಡೋದೊಂದು, ಮತ್ತು ಏನು ಸರಿಯಾಗಿ ಅವರು ಕಮ್ಯುನಿಕೇಷನ್ ನಡೆಸಲ್ಲ. ಹಾಸ್ಪಿಟಾಲಿಟಿ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಒಳಗಡೆ ಜಾಸ್ತಿ ಮಾಡ್ತಾರೆ, ಪ್ರತಿಯೊಂದಕ್ಕೂ ತಗೊಳ್ತಾರೆ ಅಂತೆಲ್ಲ ಇತ್ತು. ನಾವು ಏನಂದರೆ ಒಂದು ನಂಬಿಕೆ ಮೇಲೆ ಒಂದು ಹಾಸ್ಪಿಟಲಿಂದ ಈ ಥರ ಕಾಲ್ ಬಂತು, ಈ ಥರ ನಾವು ಇದ್ದೀವಿ, ಬಂದು ನೋಡ್ಕೊಳ್ತೀವಿ ಅಂತೆಲ್ಲ ನೋಡಿದ್ದಾರೆ. ನಮ್ಗೆ ಆ್ಯಕ್ಚುಲಿ ನಾರ್ಮಲ್ಲು ಆಗೋಕ್ಕೆ ನಮ್ಗೆ ಫಸ್ಟ್ ಇಷ್ಟ ಆಗಿದ್ದು. ನಾವು ಅದೇ ಥರನೇ ಅವ್ರ ಹತ್ರ ಮಾತಾಡಿದ್ವಿ. ಅವರು ನಾವು 9 ಮಂತ್ಸ್ ಆದಮೇಲೆ, ಬೇಬಿಗೆ 9 ಮಂತ್ಸ್ ಆಗಿ 7 ಡೇಸ್ ಆಯಿತು. ಆಮೇಲೆ ನಾವು ಅಡ್ಮಿಷನ್ ಆದ್ವಿ. ಅಡ್ಮಿಷನ್ ಆದಮೇಲೆ ಏನಾಯಿತು, ಒಂದು 2 ಡೇಸ್ ವೆಯ್ಟ್ ಮಾಡಿಸಿದ್ವು. ಅಟ್ಲೀಸ್ಟ್ ನಾರ್ಮಲ್ ಆಗಕ್ಕಂತಲೇ ಅವರೇ ಮುಂದೆ ನಿಂತ್ಕೊಂಡು ಸ್ಟಾಪ್ ಎಲ್ಲ ನಿಂತ್ಕೊಂಡು ವೆಯ್ಟ್ ಮಾಡಿಸಿದ್ರು. ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಯಾಕೆಂದರೆ ಅವ್ರದ್ದು ಗರ್ಭಕೋಶ ಸ್ವಲ್ಪ ಟೈಟ್ ಇರೋದ್ರಿಂದ ಬೇಬಿ ಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅವರು ಬಂದು ಈ ಥರ ಇನ್ನೂ ವೆಯ್ಟ್ ಮಾಡಿದ್ರೆ ಆಗಲ್ಲ, ಯಾಕೆಂದರೆ ಅವರು ಬೇಬಿ ಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಗು ಸುಸ್ತಾಗ್ಬಿಡುತ್ತೆ ಮತ್ತು ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂದರು. ಯಾವುದಾದ್ರೂ ಓಕೆ, ನಮಗೆ ಫಸ್ಟ್ ಪ್ರಿಫರೆನ್ಸು ಅದ್ರಿಗೆ ಇತ್ತು, ಏನೋ ನಾರ್ಮಲ್ ಆದರೆ ಓಕೆ ಅಂತ. ಈಗ ಸಿಸ್ರಿಂಗ್ ಆದರೂ ಈಗಿನ ಇದರಲ್ಲಿ ಸಿಸ್ರಿಂಗ್ ಎಲ್ಲ ಓಕೆ, ಏನು ನಾರ್ಮಲ್ ಥರನೇ ಇರುತ್ತೆ. ಓಕೆ, ಅನ್ಫಾರ್ಚುನೇಟ್ಲಿ ಇಬ್ಬರೂ ಅದು ಆ ಥರ ಆಯಿತು. ಬಟ್ ಇಬ್ಬರೂ ಈಗ ಗುಡ್ ಹೆಲ್ದಿ ಆಗಿದ್ದಾರೆ. ನಾವು ಬಜಾಜ್ ಅಲಯನ್ಸಿಂದ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ನಮಗಾಗಿತ್ತು. ಇನ್ಶೂರೆನ್ಸ್ ಎಲ್ಲ ಏನಿಲ್ಲ, ಎಲ್ಲ ಕ್ಲೈಮ್ ಆಯಿತು. ಟೋಟಲ್ ಬಿಲ್ಲು 58,000 ಮದರ್ಗೆ. ಆಮೇಲೆ ಮತ್ತೆ ಒಂದು ದಿನ ಫೋಟೋಥೆರಪಿನಲ್ಲಿ ಮಗು ನೀಡಬೇಕಾಗಿತ್ತು. ಟೋಟಲ್ 5 ಡೇಸಲ್ಲಿ ಮಗುಗೆ ಒಂದು 30,000ವರೆಗೂ ಆಯಿತು, 35ವರೆಗೂ. ಟೋಟಲಾಗಿ ನಮಗೆ ಕಂಪ್ನಿ ಕಡೆಯಿಂದ ಮದರ್ಗೆ 40,000 ಇನ್ಶೂರೆನ್ಸ್ ಕ್ಲೈಮ್ ಆಯಿತು, ಪ್ಲಸ್ ಮಗುಗೆ 23 ಕ್ಲೈಮ್ ಆಯಿತು. ಈಗ ಕಂಪ್ನಿ ಕಡೆಯಿಂದ ಅಷ್ಟಾಯಿತು. ಬಟ್ ಇನ್ನೂ ನಾವು ಪ್ರೊಸೆಸಿಂಗ್ ಫೀಸು ಮತ್ತು ನಾವೊಂದು ಡಾಕ್ಟರ್ ಚಾರ್ಜಸ್ ಎಲ್ಲ ಕಟ್ಟಬೇಕಾಗಿತ್ತು. ಅದ್ರ ಮೇಲೆ ಅವರು ರಿಕ್ವೆಸ್ಟ್ ಮೇಲೆ ಅವತ್ತು ನಂಬಿಕೆ ಕೊಟ್ಟಿದ್ರು ನಮಗೆ. ಆದಮೇಲೆ ನಮಗೆ ಅವರು ಮ್ಯಾಕ್ಸಿಮಮ್ ಮಿನಿಮಮ್ ಅಂತಂತೂ ಹೇಳ್ಬಾರ್ದು, ಮ್ಯಾಕ್ಸಿಮಮ್ ಆಗೇ ನಮಗೇನಿಲ್ಲ ಅಂದರೂ 25-30 ಅರೌಂಡ್ 30ವರೆಗೂ ನಮಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ನೋಡ್ಕೊಂಡಿದ್ದಾರೆ. ಹಾಸ್ಪಿಟಾಲಿಟಿಯಿಂದ ಹಿಡಿದು ಕ್ಲೀನಿಂಗಿಂದ ಹಿಡಿದು ಎಲ್ಲ ಚೆನ್ನಾಗಿದೆ. ನಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಅದು ಸುಳ್ಳು ಅಂತ ಆಯಿತು. ಯಾಕೆಂದರೆ ನಾವು ನೋಡಿದ್ದೀವಿ ಇಲ್ಲಿಂದ ಏನಾಗಿದೆ. 5 ಡೇಸಿಂದ ನಾನೇ ಇದ್ದು ಖುದ್ದಾಗಿ ಪ್ರತಿಯೊಂದು ಅವರು ನಮ್ಮ ಜೊತೆ ಇದ್ದು ಎಲ್ಲ ಪ್ರತಿಯೊಂದು ಊಟ ಕಡೆಯಿಂದ ಹಿಡಿದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಥರ ಎಲ್ಲ ಬನ್ನಿ, ಚೆನ್ನಾಗಿ ನೋಡ್ತಿದ್ದಾರೆ. ಹಂಗೆಲ್ಲ ನೀವು ಬೇರೆಯವ್ರ ಮಾತು ಕೇಳಿ ಈ ಥರ ಜಾಸ್ತಿ ಅಂತ ಏನು ಹೋಗಬೇಡಿ. ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿದೆ.